ನಾವು ಮೈತ್ರಿ ಮಾಡ್ಕೊಂಡಾಗಲ್ಲ, ಅದು ಕಾಂಗ್ರೆಸ್ ಮತ್ತು JDS ಕಾಲದಲ್ಲಿ ಅಂತ ಹೇಳಿ. ಅದು ಪ್ರಶ್ನೆ ಇರೋದೇನಂತಂದ್ರೆ ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಪ್ರಜ್ವಲ್. ಅವ್ರ ಮನೆಯಲ್ಲೇ ರಾಜಕೀಯ ಮಾಡಿದೀನಿ ಅಂತ ಹೇಳ್ತೀರಿ. ನನಗೆ ಅನ್ನಿಸ್ತಾ ಇದೆ, ಇವಾಗ ತುಂಬಾ ಅಸಹ್ಯ ಅನ್ನಿಸ್ತಾ ಇದೆ. ನಾನು ಅನ್ನಪೂರ್ಣಗೌಡ ಅಂತ, ನಾನು ಮೂಲತಃ ಹಾಸನದವಳೇನೆ. ನಾನು ಅವ್ರ ಮನೇಲೇನೆ ರಾಜಕೀಯ ಮಾಡಿರೋಳೇನೆ. ಸರ್ ನೀವು ಕೇಳಿ, ನಾನು ಅದೇನು ಹೇಳ್ತೀನಿ. ಏನ್ ಹೇಳ್ತೀರಿ ನೀವು? ಈಗ ಅವ್ರ ಮನೆಯಲ್ಲೇ ರಾಜಕೀಯ ಮಾಡಿದೀನಿ ಅಂತ ಹೇಳ್ತೀರಿ. ಅವ್ರ ಮುಂಚೆ ಇದೆಲ್ಲ ಭವಾನಿ ರೇವಣ್ಣ ಅವ್ರಿಗೂ ಗೊತ್ತಿತ್ತಂತೆ, ಆದ್ರೂ ಸೈಲೆಂಟ್ ಆಗಿದ್ರ, ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರ ಇದನ್ನ? ಇದು ನನಗೆ ಅನ್ನಿಸ್ತಾ ಇದೆ, ಇವಾಗ ತುಂಬಾ ಅಸಹ್ಯ ಅನ್ನಿಸ್ತಾ ಇದೆ. ನಾವು ಅವ್ರ ಮನೆ ಒಳಗೆ ಅಂದ್ರೆ ಒಂದು 22 ವರ್ಷದಲ್ಲೇ ನಾನು ರಾಜಕೀಯ ಅವ್ರ ಮನೆಗೆ ಹೋಗಿದ್ದು, ಚಿಕ್ಕ ಹುಡುಗಿಯಿಂದನೇ. ನನಗೆ ಅವ್ರ ಮನೇಲಿ ಭಾರಿ ಗೌರವತ್ವವಾಗಿ ನಾನಿದ್ದೆ. ನಾನು ಇದಕ್ಕೆಲ್ಲ ಖಂಡಿಸ್ತಿದ್ದೆ. ನಾನು ಎಸ್ಟೇಟ್ ಮಾಲೀಕರು, ನನ್ನದೇ ಆದಂಥ ಹೋರಾಟ, ನನ್ನದೇ ಆದಂಥ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಸಾಮರ್ಥ್ಯ ಇದೆ, ಗೌರವ ಇದೆ. ನಾನು ಹೋದಾಗೆಲ್ಲ ನನ್ಗಳ ಕೆಲಸಗಳೇ ಆಗ್ತಾ ಇರಲಿಲ್ಲ. ನಾನು ಹೋದರೆ HD ಕುಮಾರಸ್ವಾಮಿ ಹತ್ರ ಹೋಗಿ ಕೆಲಸ ಮಾಡಿಸ್ಬೇಕಿತ್ತು. ಅದನ್ನ ಫೋಟೋ ತಂದು ಕೆಲವರು ತೋರಿಸೋರು, ನೋಡಿ ಸರ್ ಇಲ್ಲಿ ಕುಮಾರಣ್ಣನ ಹತ್ರ ಹೋಗಿದ್ದಾರೆ ಅಂತ. ಅವ್ರಿಗೆ ಗೊತ್ತಿತ್ತು ಹೋದ್ರೆ ಒಳ್ಳೆ ಕೆಲಸದ ಮೇಲೆ ಹೋಗಿರ್ತಾಳೆ, ಯಾವ್ದಾದ್ರು ಒಂದು ಜೀವ ಉಳಿಸಿರ್ತಾಳೆ ಅಂತ. ಬಟ್ ಇವ್ರು ಈ ಥರ ನೀಚ್ ಕೆಲಸ ಮಾಡಿದಾರಲ್ಲ ಸರ್. ಹಾಸನದವರು ಅಧಿಕಾರ ಕೊಟ್ಟಿದ್ದು ಇವರಿಗೆ ಅಧಿಕಾರ ಮಾಡಿ ಜನಗಳ ಕೆಲಸ ಮಾಡಿ ಅಂತ. ಇವ್ರಿಂತ 3rd ಕ್ಲಾಸ್ ಅಂತ ಗೊತ್ತಿದ್ರೆ ಹಾಸನದವ್ರು MP ಮಾಡ್ತಿದ್ರ ಸರ್? ಇಂಥವನಿಗೆ MP ಮಾಡ್ಬೇಕಾ? ಈತನ MP ಮಾಡಿ ಇವತ್ತು ಜಿಲ್ಲೆ ಮರ್ಯಾದೆ ಕಳ್ಕೋಬೇಕಾಗಿತ್ತ ಸರ್ ನಮ್ಮ ಜನತೆ? ಇವತ್ತು ರಾಜ್ಯ ಅಲ್ಲ, ರಾಷ್ಟ್ರ ಅಲ್ಲ, ಪ್ರಪಂಚ ನೋಡ್ತಾ ಇದೆ. ಇಂಥ ಒಂದು ಅಗೌರವಸ್ತಂಗೆ MP ಮಾಡಿದ್ರಲ್ಲ, ನಮ್ಮ ಜನ ಇವತ್ತು ತಲೆ ತಗ್ಸಂತ ಕೆಲಸ ಆಗಿದೆ ಸರ್. ನಮ್ಮ ಹಾಸನ ಜಿಲ್ಲೆ ಜನ ಪ್ರತಿಯೊಬ್ಬರು ಕಣ್ಣೀರ ಮನೇಲಿ ಕೂತಿದ್ದಾರೆ. ಇವತ್ತು ಎಂಥ ಪರಿಸ್ಥಿತಿ, ಅವನು ಓಡೋಗಿದ್ದಾನೆ. ಇವತ್ತು ಆ ಹೆಣ್ಮಕ್ಳು ಇವತ್ತು ಜೀವ ಉಳಿಬೇಕಾ ಬದುಕಬೇಕಾ ಸಂಕಷ್ಟದಲ್ಲಿದ್ದಾರೆ ಸರ್. ನೋಡಿ, ಒಂದು ವಿಡಿಯೋ ಮಾಡ್ತಾರೆ, ನಂದು ಏನೂ ತಪ್ಪಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾರೆ. ನಾನು ಡಿಪ್ರೆಷನ್ಗೆ ಹೋಗಿದ್ದೆ ಅಂತ ಹೇಳ್ತಾರೆ. ಡಿಪ್ರೆಷನ್ಗೆ ಹೋಗುವಂಥ ಮುಖಾನ ಅದು ಅಂತ ಸರ್. ನಾನು ಆ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ, ರಾಜಕೀಯ ಕುತಂತ್ರ ಅಂತ ನಾಚಿಕೆ ಆಗಬೇಕು. ಅವ್ರ ಮುಂದೆ ರಾಜಕೀಯ ಮಾಡಿದ್ದಾರೆ 5 ವರ್ಷ ನಮ್ಮ ನಾಯಕರುಗಳು. ನಾಚಿಕೆ ಆಗ್ಬೇಕು. ಅವ್ರ ಕಾಲ್ಸಂದಿನ ಉಸಿಬೇಕಾತ ಸರ್. ರಾಜಕೀಯ ಕುತಂತ್ರ ಏನು? ಹೆಣ್ಮಕ್ಳನ್ನ ತಗೊಂಡೋಗಿ ಅವನ ಮನೆ MP ಅಲ್ಲಿಗೆ ಬಿಡಕ್ಕೆ ಹೋಗಿದ್ರ ಅಲ್ಲ ಸರ್? ಏನಾದರೂ ಕರ್ಕೊಂಡೋಗಿ ರೆಸಾರ್ಟಿಗೆ ಬಿಡಕ್ಕೆ ಹೋಗಿದ್ರ? ಅಥವಾ ಏನಾದರೂ ಅವನು ಎಲ್ಲೆಲ್ಲಿ ಸರ್ಕಾರಿ ಬಂಗ್ಲೆ ಇದ್ದು ಬಳಸ್ಕೊಳಕ್ಕೆ ಏನಾದರೂ ಇವಾಗ ಬಿಟ್ಟಿದ್ರ? ಯಾರು ಸರ್ ಬಿಟ್ಟಿದ್ದಾರೋ? ಬೇರೆಯವ್ರು ಯಾರು ಬಿಟ್ಟಿದ್ದಾರೋ ಅವನೇ ಕರ್ಕೊಂಡೋಗಿರೋದು, ಅವನೇ ಮಜಾ ಮಾಡಿರೋದು, ಅವನೇ ವಿಡಿಯೋ ಮಾಡಿರೋದು. ಇಂಥ 3rd ಕ್ಲಾಸ್ ಮನಸ್ಥಿತಿ ದೇವೇಗೌಡರ ಫ್ಯಾಮಿಲಿ ಒಳಗಡೆ ಒಬ್ಬರಿಗಿದೆ ಅಂದರೆ ಇವತ್ತು ನಮ್ಗೆ ಎಷ್ಟು ಅಸಹ್ಯವಾಗ್ತಿದೆ, ನಾಚಿಕೆ ಆಗ್ತಿದೆ ಸರ್ ನಮಗೆ. ಅಂದರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತ ಅಂದರೆ, ನೀವು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀರಿ. ಯಾವತ್ತಾದರೂ ಇಂಥ ಘಟನೆಗಳಾದಾಗ ಅಥವಾ ಸನ್ನಿವೇಶಗಳು ನಡೆದಾಗ ಏನಾದರೂ ನಿಮ್ಗೆ ಅನಿಸಿದೆಯಾ, ಈ ಥರ ಮಾಡ್ತಿದ್ದಾನೆ ಪ್ರಜ್ವಲ್ ರೇವಣ್ಣ, ಅದೇನಾದರೂ ಅನಿಸಿದೆಯಾ ನಿಮಗೆ? ಸರ್, ನಾನು ಹೋದಾಗ ಆ ಹುಡುಗ ಒಂದು 13 ವರ್ಷದವ ಇದ್ದ. ನಮ್ಮ ಸುತ್ತಮುತ್ತನೇ ಓಡಾಡ್ತಿದ್ದೆ. ನಮಗೆ ದೇವೇಗೌಡರು ಫ್ಯಾಮಿಲಿಲಿ ಒಬ್ಬ ಮೊಮ್ಮಗ, ನಮಗೆ ಅದನ್ನು ನೋಡೋದೊಂದು ಖುಷಿ. ಮೊಮ್ಮಗ ಮುಂದೆ ಒಂದೊಳ್ಳೆ ನಾಯಕ ಆಗ್ತಾನೆ, ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡ್ತಾನೆ ಹುಡುಗ ಅಂತ. ನಿಖಿಲ್ ಅವರು ಅಷ್ಟೇ ಚಿಕ್ಕ ಹುಡುಗರುಗಳು ನಾವು ನೋಡ್ದಂಗೆ. ಇವತ್ತು ನಮಗೆ ನಿಜವಾಗ್ಲೂ ದುಃಖಕರವಾಗಿದೆ. ಆತ ಹೇಳ್ತಿರೋದು ರಾಜಕೀಯ ಕುತಂತ್ರ. ಏನು ಸರ್, ನಾಚಿಕೆ ಆಗಲ್ವಾ ಹೇಳಕ್ಕೆ? 5 ವರ್ಷ MP ಮಾಡಿ ಇವತ್ತು ದೇವೇಗೌಡರು ಏನಾದರೂ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇದ್ದಿದ್ರೆ ಇವತ್ತು ರಾಜ್ಯದ ಗೌರವವನ್ನು ಬರೋದು, ಜಿಲ್ಲೆ ಗೌರವವನ್ನು ಉಳಿಯೋದು. ಅವ್ರನ್ನ ಓಡಿಸ್ಬಿಟ್ಟು ಇವ್ರು 4 ಜನ ಅಧಿಕಾರ ಬೇಕು ಅಂತ ತಗೊಂಡ್ರಲ್ಲ, ಯಾರು ಪ್ರಜ್ವಲನ್ನೇ MP ಮಾಡ್ಬೇಕಂತ ಬಂದ್ರಲ್ಲ, ಇವತ್ತು ನೀವು ಹಾಸನ ಜಿಲ್ಲೆ ಜನ ಗೌರವವನ್ನು ಉಳಿಸಿದ್ರ? ನಿಮಗೆ ತಾಕತ್ತಿದ್ರೆ ಆ ಗೌರವ ಉಳಿಸ್ಕೊಂಡು ಹೋಗ. ದೇವೇಗೌಡರು ಏನು ಗೌರವ ಉಳಿಸ್ಕೊಂಡು ಹೋಗಿದ್ರು, ಆ ಗೌರವನ ಉಳಿಸೋಂಥ ತಾಕತ್ತಿದ್ದಿದ್ರೆ ನೀವು MP ಸೀಟ್ ಕೊಡಿಸ್ಬೇಕಾಗಿತ್ತು. ನಾನು ಭವನಕ್ಕ ಅವ್ರಿಗೂ ಹೇಳ್ತೀನಿ, ರೇವಣ್ಣವ್ರಿಗೂ ಹೇಳ್ತೀನಿ, ಇನ್ನೊಬ್ರಿಗೂ ಹೇಳ್ತೀನಿ. ಆಮೇಲೆ ಇನ್ನೊಂದು, ಕುಮಾರಣ್ಣನ ಬಗ್ಗೆ ತುಂಬಾ ಅಪಾರವಾದ ಗೌರವ ಇದೆ ಸರ್. ರಾಜ್ಯದಲ್ಲಿ ಪಕ್ಷ ಉಳಿದಿರೋದೇ ಅವರಿಂದ. ಅವರು ಪ್ರಜ್ವಲನ್ ವಿಚಾರದಲ್ಲಿ ಎಂಟ್ರಿ ಕೊಟ್ಟು ಒಟ್ಟರಾಸಿ ಮಾತಾಡಬಾರ್ದು, ಪ್ರೆಸ್ ಮೀಟ್ ಮಾಡಬಾರ್ದು, ಸರ್ಕಾರನ ದೂಷಣೆ ಮಾಡಬಾರ್ದು. ಮೊದಲು SIT ತನಿಖೆಗೆ ಅವನನ್ನ ತಗೋಬೋದು. ಅವ್ನು ಯಾರೇ ತಪ್ಪು ಮಾಡಿರಲಿ, ಅಣ್ಣನ ಮಗ ಆಗಲಿ, ತಮ್ಮ ಮಗ ಆಗಲಿ, ನನ್ನ ಮಗ ಆಗಲಿ, ಇನ್ನೊಬ್ರ ಮಗ ಆಗಲಿ, ಯಾರ ಮಗ ಆಗಲಿ, ಫಸ್ಟ್ SIT ತನಿಖೆಗೆ ಒಪ್ಪಿಸಿ ನ್ಯಾಯ ಕೊಡಬೇಕು. ಅದನ್ನ ಬಿಟ್ಟು ದಿವಸ ಪೆನ್ ಡ್ರೈವ್ ಹಂಚಿದ್ದಾರೆ ಸರ್. ಇನ್ನೆಷ್ಟು ವಿಡಿಯೋ ಮಾಡವನು, ಇನ್ನೆಷ್ಟು ಅಧಿಕಾರ ದುರ್ಬಳಕೆ ಮಾಡ್ಕೊಂಡವನು, ಅದು ನನಗೆ ಬೇಕಾಗಿರೋದು. ಇನ್ನೆಷ್ಟು ಜನ ಹೆಣ್ಮಕ್ಳು ಪ್ರಾಣ ತಕ್ಕೊಳ್ಳೋರು. ಈಗ ಹೊಸದಾಗಿ ಸಿಕ್ಕಿದಾಗಲೇ ಅಧಿಕಾರ, 5 ವರ್ಷ ಈ ಥರ ಹೆಣ್ಮಕ್ಳನ್ನ ಬಳಸ್ಕೊಂಡವನು. ಇನ್ನು 5 ವರ್ಷ ಸಿಕ್ಕಿದ್ರೆ ಎಷ್ಟು ಜನ ಗಂಡು ಮಕ್ಕಳು ತಲೆ ಎತ್ತಿ ನಡೆಲ್ದಂಗೆ ತಲೆ ತಗ್ಗಿಸ್ಬೇಕಾಗಿತ್ತು ಈ ಜಿಲ್ಲೆಯಲ್ಲಿ. ಇವತ್ತು ಬಾಳಿದಂಥ ತುಂಬ ಕುಟುಂಬ ಇದ್ದಾವೆ. ಅಂತ ಫ್ಯಾಮಿಲಿ ಒಳಗಡೆ ಈ ಥರ ಕೆಲಸ ಮಾಡಿದಾನಲ್ಲ, ತಾಯಿ ವಯಸ್ಸವ್ರು ಬಂದಾಗ ಹೇಳಬೇಕಿತ್ತು, ನೀವು ನಮ್ಮ ತಾಯಿ ವಯಸ್ಸಿದ್ದೀರಿ, ನಮ್ಮ ಅಮ್ಮನ ಜೊತೆ ಸುತ್ತಾ ಇದ್ದೀರಿ. ಹೆಚ್ಚಿನ ಅಂಶ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳು ತಪ್ಪು ಮಾಡಿರೋದು ಯಾರು ಗೊತ್ತಾ ಸರ್? ಭವನಮ್ಮ ಅವ್ರ ಜೊತೆ ಸುತ್ತಮುತ್ತ ಅಕ್ಕ ಅಂತ ತಿರ್ಕೊಂಡಿದ್ದವರು. ಅವರಾದ್ರೂ ಹೇಳ್ಬೋದಾಗಿತ್ತು, ನಮ್ಮ ಅಕ್ಕನ ಸಮಾನ, ತಾಯಿ ಸಮಾನ ಇದ್ದಾರೆ, ನಾವು ತಪ್ಪು ಮಾಡಬಾರ್ದು ಅಂತ. ಇದರಲ್ಲಿ 2 ಜನನು ತುಂಬಾ ತಪ್ಪು ಮಾಡಿದ್ದಾರೆ ಸರ್. ಅವನು ತಪ್ಪು ಮಾಡಿದ್ದಾನೆ 50 ಭಾಗ, ಇವರು ತಪ್ಪು ಮಾಡಿದ್ದಾರೆ. ಅದೇನು ಕಾನೂನಿನ ಶಿಕ್ಷೆಗೆ ಫಸ್ಟ್ ಅವನ್ನ ಒಳಪಡಿಸಿ, ಅವನ ಬಾಯಲ್ಲಿ ಏನೇನು ಬರುತ್ತೆ ಕೇಳ್ಕೊಳ್ಳಿ.
ನೋವಿಗೇನು ಒಳಗಾಗಿದ್ದಾರೆ ಹೆಣ್ಮಕ್ಳನ್ನ ಅವರು ಕರೆದು ಕೂರಿಸಿ ಒಂದು ಒಳ್ಳೆ ನ್ಯಾಯ ಸಮಾಜಕ್ಕೆ ಕೊಡಿ ಸರ್. ಏನ್ ಹೇಳ್ತೀರಿ ಮೇಡಮ್, ಇಂಥ ಒಂದು ಹೇಯ ಕೃತ್ಯ ನಡೆದಿದೆ? ಸರ್ ಇದು ತುಂಬ ಅಮಾನ್ಯವಾದಂಥ ಒಂದು ಕೃತ್ಯ. ಇದಕ್ಕೆ ಬರೀ ಮಹಿಳೆಯರಷ್ಟೇ ಅಲ್ಲ, ಇಡೀ ಮಾನವೀಯ ಜನಾಂಗನೇ ಅವಮಾನ ಪಡುವಂತಹ ಇದು ಕೃತ್ಯ ಇದು. ಯಾಕಂದರೆ ಬರೀ ಮಹಿಳೆಯರಷ್ಟೇ ಇಲ್ಲಿ ಅನ್ಯಾಯ ಆಗಿಲ್ಲ, ಇಡೀ ಮಾನವ ಕುಲ ನಾಚಿಕೆ ಪಡುವಂತಹ ಕೆಲಸ ಇದು. ಇದು ನಾವು ಧಿಕ್ಕರಿಸ್ತೀವಿ, ಖಂಡಿಸ್ತೀವಿ ಕೂಡ. ಅವರನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಆಗ್ರಹಿಸ್ತೀವಿ ಸರ್. ನೋಡಿ ಎಂತೆಂಥವ್ರು ಇದ್ದಾರೆ ಅಂತ ಅಂದ್ರೆ, ಮನೆ ಕೆಲಸಕ್ಕೆ ಬಂದಂತ ಮಹಿಳೆಯನ್ನು ಬಿಡಲ್ಲ, ಸಹಾಯ ಕೋರ್ಕೊಂಬಂದಂತ ಮಹಿಳೆಯನ್ನು ಬಿಡಲ್ಲ. ಅಂದ್ರೆ ಯಾವ ಜನಪ್ರತಿನಿಧಿಯನ್ನ ನಂಬೋದಕ್ಕೆ ಸಾಧ್ಯ ಪಾಪ ಜನ? ಸರ್ ನನ್ನ ಪ್ರಕಾರ ಕೇಳೋದಾದರೆ ಇಡೀ ರಾಜಕೀಯದಲ್ಲಿ ಇರೋರ್ನ ಯಾರನ್ನೂ ನಂಬಾರ್ದು ಸರ್, ಯಾರನ್ನೂ ನಂಬಾರ್ದು. ಯಾಕಂದರೆ ಎಲ್ಲರೂ ಇಂತಹದೇ ಆದಂಥ ರೂಟಲ್ಲಿದ್ದಾರೆ. ಈಗ ಬೆಳಕಿಗೆ ಬಂದಿರೋದು ರೇವಣ್ಣ ಅವ್ರದ್ದು ಅಷ್ಟೇ, ಯಾರೋ ಪ್ರಜ್ವಲ್ ಅವ್ರದ್ದು. ಇನ್ನೂ ನೀವು ಇದನ್ನು ಹುಡುಕ್ಬೇಕು ಅಂತ ನಾನು ಕೇಳ್ಕೊತೀನಿ. ಇವ್ರದ್ದು ಏನಿದೆ ಈ ಇನ್ಸಿಡೆಂಟ್ ಇಟ್ಕೊಂಡು ಎಲ್ಲ ರಾಜಕೀಯದವ್ರನ್ನೂ ಜಾಲಾಡಿಸ್ಬೇಕು. ಈ ಕೇಸ್ನ CBI ಕೊಡಬೇಕು ಅಂತೇಳಿ ನಾನು ಒತ್ತಾಯಿಸ್ತೀನಿ ಸರ್. ಅವ್ರಿಗೆ ಗಲ್ಲಿಗೆ ಏರಿಸ್ಬೇಕು ಅಂತೇಳಿ ನಾನು ಕೇಳ್ಕೊತೀನಿ ಸರ್. ಯಾಕಂದರೆ ಇದು ಒಂದು ಹೆಣ್ಣು ಎರಡು ಹೆಣ್ಮಕ್ಳದ್ದು ವಿಷಯ ಅಲ್ಲ, ನೂರಾರು ಜನ ಹೆಣ್ಮಕ್ಳು 2,900 ಚಿಲ್ಡ್ರ ವಿಡಿಯೋಸ್ ಅಂತಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಅವರ ಮೆಂಟಲ್ ಹೆಲ್ತ್ ಬಗ್ಗೆನೂ ಇವರು ಇದು ಮಾಡಬೇಕು ಅಂತ ಕೇಳ್ತೀವಿ ಸರ್. ಅವ್ರು ತಿಂತಾ ಇರೋ ದುಡ್ಡೇನೆ ನಮ್ಮ ಸಾಮಾನ್ಯ ಜನರದ್ದು. ನಮ್ಮ ಸಾಮಾನ್ಯರ ಜನರ ಹಣವನ್ನೇ ತಗೊಂಡು ಇವು ನಮ್ಮ ಸಾಮಾನ್ಯ ಜನರ ಹೆಣ್ಣು ಮಕ್ಕಳನ್ನ ಈ ರೀತಿ ಬಳಸ್ಕೋತಾರೆ ಅಂತಂದ್ರೆ ಅವ್ರ ಇಡೀ ಆಸ್ತಿನ ಸರ್ಕಾರ ವಶ ಮಾಡ್ಕೋಬೇಕು ಅಂತ ಕೇಳ್ಕೊತೇವೆ, ನೊಂದು ಅವ್ರಿಗೆ ಕೊಡ್ಬೇಕು. ಏನ್ ಹೇಳ್ತೀರಿ ಸರಿ? ಪ್ರಜ್ವಲ್ ಅಂದ್ರೆ ಒಬ್ಬ MP, ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಕುಟುಂಬದ ಸದಸ್ಯ. ಆತ ಇಂಥ ಹೇಯ ಕೃತ್ಯವನ್ನ ಮಾಡಿದ್ದಾನೆ, ಏನ್ ಹೇಳ್ತೀರಿ? ಹೇಯ ಕೃತ್ಯ ಮಾಡಿದ್ದಾನೆ ಅಂದರೆ ಅವ್ರಿಗೆ ಮನುಷ್ಯತ್ವ ಮಾನ ಮರ್ಯಾದೆ ಇದ್ದರೆ ಇಷ್ಟರೊಳಗೆ ರಾಜೀನಾಮೆ ಕೊಟ್ಟು ಸರೆಂಡರ್ ಆಗಬೇಕಾಗಿತ್ತು. ಅವ್ರಿಗೆ ಅದೇನೂ ಇಲ್ಲ. ಅವ್ರಿಗೇನಿದ್ರೂ ಅಧಿಕಾರದ ದಾಹ. ಇಡೀ ಕುಟುಂಬ ಈ ಲಾಸ್ಟ್ ಚುನಾವಣೆಯಲ್ಲೂ ಕೂಡ ಒಂದು ಕಡೆ ಚಿಕ್ಕಪ್ಪ ಮಂಡ್ಯದಲ್ಲಿ ನಿಂತ್ಕೋತಾನೆ, ಮಾವ ಕನಕಪುರದಲ್ಲಿ ನಿಂತ್ಕೋತಾನೆ, ಇವ್ನು ನಿಂತ್ಕೊಂಡು ಇವರು ಇದನ್ನು ತಮ್ಮ ಸಾಮ್ರಾಜ್ಯ ಮಾಡ್ಕೊಳ್ಳಿಕ್ಕೆ ಹೋಗಿ ಇಡೀ ಜನನ ಶೋಷಣೆ ಮಾಡಿದ್ದಾರೆ. ಇದ್ರ ಜೊತೆಗೆ ಮಹಿಳೆಯರನ್ನ ದೌರ್ಜನ್ಯ ಮಾಡಿರೋದ್ರಲ್ಲಿ ಇಡೀ ಮಾನವ ಕುಲ ತಲೆ ತಗ್ಗಿಸುವಂಥ ಕಾರ್ಯಕ್ರಮ ಇದು. ಹಿಂದೆ ಬೇರೆ ಬೇರೆ ಮಾನವ ಮಾತು ಬರೋಕ್ಕೆ ಮುಂಚೆ ಆದಿಮಾನವ ಆಗಿದ್ನಲ್ಲ, ಆ ಟೈಮಲ್ಲಿ ಈ ರೀತಿ ಆಗಿತ್ತೇನೋ. ನಂತರ ಇಂಥ ಒಂದು ಕೃತ್ಯ ನಾವು ಎಂದೂ ಕಂಡಿಲ್ಲ. ನನಗೆ ಇವಾಗ 68 ವರ್ಷ. ಈ 68 ವರ್ಷದಲ್ಲಿ ಇಂಥ ಒಂದು ಕೃತ್ಯವನ್ನು ನಾವು ನೋಡಿಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕಾರ್ಯಕ್ರಮವನ್ನು ಇವರು ಮಾಡಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಹೇಳ್ತಾ ಇದ್ದಾರೆ ಒಂದು ವಿಡಿಯೋ ಬಿಟ್ಟು, ನಾನೇನೂ ತಪ್ಪು ಮಾಡಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ. ಷಡ್ಯಂತ್ರ ನಡೀತಿದೆ ಅಂತ ಗೊತ್ತಾದ ತಕ್ಷಣ 26ನೇ ತಾರೀಕು ಚುನಾವಣೆ ಆದ ರಾತ್ರಿನೇ ಅವರು ಹೋಗಿದ್ದಾರೆ. ಅದು ಗೊತ್ತಾದ ಒಂದು 2-3 ದಿನದಲ್ಲಿ ನನಗೆ ಗೊತ್ತಾಯಿತು, ನಾನು ಜರ್ಮನಿಲಿದ್ದೆ ಅಂತಾರೆ. ಇಮಿಡಿಯೇಟ್ ಬಂದು ರಿಯಾಕ್ಷನ್ ಮಾಡಿ ಅದು ಹೇಳಬೇಕಾಗಿತ್ತು. ಜೊತೆಗೆ ಪಾಸ್ಪೋರ್ಟ್ ಎಲ್ಲ ಕದ್ದಿ ಔಸ್ಕೊಂಡು ಎಲ್ಲ ಕಡೆ ಓಡಾಡುವಂಥ ಕಳ್ಳತನದ ಆಟ ಹಾಕಾಡಬೇಕಾಗಿತ್ತು. ಅದು ಅವರ ಕಳ್ಳತನದ ಆಟ ಅವರು ಮಾಡಿರೋದ್ರಿಂದ ಮರ್ಯಾದೆಗೆ ಅಂಜಿದ್ರೆ ತಕ್ಷಣವೇ ಬಂದು ಸರೆಂಡರ್ ಆಗಿ ಅದು ಮಾಡಬೇಕಾಗಿತ್ತು. ಅದಿಲ್ಲದೆ ಇದ್ದರೂ ಕೂಡ ಅವರು ತಮ್ಮದ ಡಿಪೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಆ ರೀತಿ ಮಾತಾಡ್ತಾರೆ. ADSನವ್ರು ಯಾವಾಗಲೂ ನಾವು ರೈತರ ಮಕ್ಕಳು, ರೈತರ ಪರವಾಗಿರ್ತೀವಿ, ಹೆಣ್ಮಕ್ಳನ್ನ ತಾಯಿ ಸಮಾನವಾಗಿ ನೋಡ್ತೀನಿ ಅಂತಾರೆ. ಹೆಣ್ಮಕ್ಳಿಗೆ ಇಲ್ಲಿ ಗೌರವನೇ ಇಲ್ಲ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ಹೆಣ್ಮಕ್ಳು ಗೌರವ ಇಲ್ಲ ಅನ್ನೋದಕ್ಕಿಂತನೂ ಅವರು ಏನು ಅವ್ರದ್ದು ಸಿಂಬಲ್ ಇತ್ತು, ಹೊರೆ ಹೊತ್ತ ಮಹಿಳೆ. ಇಡೀ ಸಮಾಜ ಇಡೀ ಕೃಷಿಯ ಬಗ್ಗೆ ಈ ವಿಚಾರ ಇಟ್ಕೊಂಡು ಆ ಒಂದು ಸಿಂಬಲ್ ಮಾಡಿದರು. ಆ ಸಿಂಬಲ್ನ ಇವತ್ತು ಧೂಳಿಪಟ ಮಾಡಿ ತಾಯಿನೇ ಸಂಭೋಗ ಮಾಡುವಂಥ ಕೆಟ್ಟ ಕೃತ್ಯಕ್ಕೆ ಹೋಗಿರ್ತಕ್ಕಂಥದ್ದು JDS. ಇದರಲ್ಲಿ 100ಕ್ಕೆ 100 ಸತ್ಯವಾದ ಮಾತು ನಮ್ಮ ನಾಗರಾಜನವರು ಹೇಳಿದ್ದಾರೆ. ಮಣ್ಣಿನ ಮಗ ಅಂತೇಳಿ ಈ ಸ್ವತಂತ್ರ ಸಂವಿಧಾನ ಬಂದ ಮೇಲೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಮೋಸ ಮಾಡಿದ್ದಾನೆ ಅಂದರೆ ದೇವೇಗೌಡ ಕುಟುಂಬ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಜವಾಗ್ಲೂ ರೈತರ ಹೆಸರು ಹೇಳಿ ಅಧಿಕಾರನ ದಹನ ನೀಗಿಸ್ಕೊಳ್ಳೋದ್ರ ಜೊತೆಗೆ ಇಡೀ ರೈತರ ಹೆಸರನ್ನ ಮತ್ತು ಜಾತಿನ ಹೆಚ್ಚು ಬಳಕೆ ಮಾಡಿಕೊಂಡು ವಿನಾಶ ಮಾಡ್ತಾರಂಥ ದೇವೇಗೌಡರು ಕುಟುಂಬ ಈ ರಾಜಕಾರಣದಲ್ಲಿ ಅತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಈ ದೇಶದ ಕಾನೂನು ಒಂದು ಸದೃಢವಾಗಿದೆ ಅಂತ ತೋರ್ಸೋಕ್ಕಾದ್ರೂ ಇವ್ರಿಗೆ ಪ್ರಬಲವಾದಂಥ ಏನು ಶಿಕ್ಷೆ ಇದೆ ಅದನ್ನು ಈ ದೇಶದ ಕಾನೂನು ಕೊಡಬೇಕು. ಯಾಕಂದರೆ ನಾವೇ ಆಯ್ಕೆ ಮಾಡಿದಂಥ ಒಬ್ಬ ಜನಪ್ರತಿನಿಧಿ, ನಾವು ಓಟ್ ಹಾಕಿದ್ದೀವಿ, ನಮ್ಮದೇನೋ ನನ್ನ ಕಷ್ಟ ಕೆಲಸಕ್ಕೆ ಇವರು ಸಹಾಯ ಮಾಡ್ಬೋದು ಅಂತ ಪಾಪ ಮಹಿಳೆಯರು ಹೋಗಿರ್ತಾರೆ. ಅದನ್ನು ಇವರು ಬೇರೆ ರೀತಿ ಯೂಸ್ ಮಾಡ್ಕೊಂಡು ಪಾಪ ಅದನ್ನು ಒಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂಥ ಪ್ರಜ್ವಲ್ ರೇವಣ್ಣನಿಗೆ ಇಡೀ ದೇಶದ ಕಾನೂನಿನ ದೊಡ್ಡ ಒಂದು ಶಿಕ್ಷೆನೇ ಕೊಡಬೇಕು ಅಂತ ನಮ್ಮೆಲ್ಲರ ಒತ್ತಾಯ ಸರ್. ಸರ್, ಮಾನ ಮರ್ಯಾದೆ ಇದೆಯಾ ಇವರಿಗೆ ಅನ್ನೋ ಒಂದು ಪ್ರಶ್ನೆಯೂ ಬರುತ್ತೆ. ಯಾಕೆಂದರೆ ಮನೆ ಕೆಲಸದ 60 ವರ್ಷದ ಮಹಿಳೆಯನ್ನು ಬಿಡಲ್ಲ, ಸಹಾಯ ಕೇಳ್ಕೊಂಡು ಹೋದಂಥ ಮಹಿಳೆಯನ್ನು ಬಿಡಲ್ಲ ಅಂತ ಅಂದಾಗ ಜನ ಯಾರನ್ನು ನಂಬೇಕು ಸರ್? ಹೆಣ್ಮಕ್ಳನ್ನ ಮನೆಯಿಂದ ಆಚೆ ಕಾಲಿಡೋದಕ್ಕೂ ಬಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಯ ಶುರುವಾಗಿದೆ ಜನರಿಗೆ. ಈ
ಹಾಸನ ಜಿಲ್ಲೆಯಲ್ಲಿ ಆ ರೀತಿಯಾದ ವಾತಾವರಣ ಇತ್ತು ಅಂತ ಕಾರಣದಿಂದನೇ ಇವತ್ತು ಇಡೀ ಕರ್ನಾಟಕದ ಎಲ್ಲ ಜನಪರ ಸಂಘಟನೆಗಳು ಇಲ್ಲಿಯ ಜನಕ್ಕೆ ಧೈರ್ಯ ತುಂಬಕ್ಕೋಸ್ಕರ, ಮಹಿಳೆಯರಿಗೆ, ಜನಸಾಮಾನ್ಯರಿಗೆ ತುಂಬಕ್ಕೋಸ್ಕರ ಈ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿರೋದು. ಇನ್ನು ಮುಂದೆ ಅದು ಆಗದಂಗೆ ಕೂಡ ಇಂಥ ಒಂದು ವಾತಾವರಣ ಸೃಷ್ಟಿ ಆಗಬಾರ್ದು ಅಂತ ಅವ್ರಿಗೆ ಧೈರ್ಯ ತುಂಬಿದ್ವಿ. ಮುಂದೊಂದು ದಿನ ಇದೇ ರೀತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವ್ರಿಗೆ ಧೈರ್ಯ ತುಂಬ್ತೀವಿ. ಏನ್ ಹೇಳ್ತೀರಿ ಸರ್, ಇಂಥ ಒಂದು ಹೀನ ಕೃತ್ಯ ನಡೆದಿದೆ, ಅದು ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತ ವ್ಯಕ್ತಿಯಿಂದ ಅವ್ರ ಮೇಲೆ ಆರೋಪ ಬಂದಿರೋದು, ಜೊತೆಗೆ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇವತ್ತು ಈ ಗೌಡಿಕೆ ಅಥವಾ ಪಾಳಿಗಾರಿಕೆ ವ್ಯವಸ್ಥೆ ಅಂತ ನಾವೇನು ಕರಿತೀವಿ, ಆ ಒಂದು ಇದರಲ್ಲಿ ಭೂ ಮಾಲೀಕತ್ವ, ಅದರಲ್ಲಿ ಭೂಮಿಯನ್ನು ಶೇಖರಿಸಿಟ್ಕೊಂಡಿರುವಂಥವ್ರು, ಅಧಿಕಾರ ಇರುವಂಥವ್ರು, ಮತ್ತು ಅದೇ ರೀತಿ ಎಲ್ಲ ಸಂಪತ್ತನ್ನು ಉಳ್ಳಂಥ ಜನ ಇವತ್ತು ಈ ಒಂದು ಕೃತ್ಯದಲ್ಲಿ ತೊಡಗಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಬಳ್ಳಾರಿಯ ಒಂದು ಇದು ನಡೀತಾ ಇತ್ತು, ಗಣಿಗಳ ಒಂದು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇತ್ತು. ಅದೇ ರೀತಿ ಇವತ್ತು ಗೌಡಿಕೆ ಮತ್ತು ದರ್ಪ ಅದು ಇವತ್ತು ಮೇಳೈಸಿದೆ. ಆದ್ದರಿಂದ ನಾವು ಹೇಳೋದೇನು ಅಂತ ಹೇಳಿದ್ರೆ, ಈ ಥರದ್ದು ಹೆಣ್ಮಕ್ಳನ್ನು, ಅಸಹಾಯಕ ಹೆಣ್ಮಕ್ಳನ್ನು ಬಳಸ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಎಸ್ಕೋದು ಜೊತೆಗೆ ಅದನ್ನು ವಿಡಿಯೋ ಮಾಡಿ ಒಂದು ರೀತಿ ವಿಕೃತಿಯಾಗಿ ನಡ್ಕೊಳ್ಳುವಂಥದ್ದು ಮಾನವ ಇದಲ್ಲ ಅದು. ಆದ್ದರಿಂದ ಇದನ್ನು ನಾವು ಖಂಡಿಸಬೇಕಾಗತ್ತೆ. ಮತ್ತು ಈ ಕುರಿತು ಇವತ್ತು ಹಲವಾರು ಇಲ್ಲಿ ಪ್ರಗತಿಪರ ಸಂಘಟನೆಗಳು ಒಟ್ಟುಗೂಡಿ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಹಾಸನದ ಜನತೆ ಅವರ ಘನತೆಯನ್ನು, ಗೌರವವನ್ನು ಉಳಿಸ್ಬೇಕು. ನಾವು ಅವರ ಮರ್ಯಾದೆಯನ್ನು ನಾವು ಉಳಿಸ್ಬೇಕಾಗಿದೆ. ಇವತ್ತು ನೊಂದ ಮಹಿಳೆಯರಿಗೆ ಒಂದು ಸಾಂತ್ವನ ಹೇಳೋದ್ರ ಮೂಲಕ ಅವ್ರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ, ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ಧೈರ್ಯವಾಗಿ ಬಂದು ನೀವು ದೂರನ್ನು ದಾಖಲಿಸಿ ಅವ್ರ ಮೇಲೆ ಇದನ್ನು ನಡೆಸಬೇಕು ಅನ್ನುವಂಥ ಪ್ರಕರಣಕ್ಕೆ ಬಲ ತುಂಬಬೇಕು ಅಂತೇಳಿ ನಾವು ಅವ್ರನ್ನ ಒತ್ತಾಯ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸಮಾವೇಶದಲ್ಲೂ ಕೂಡ ಕೇಳಿಬಂದಂಥ ಒಬ್ಬರು ಪ್ರಸಿದ್ಧ ಅಡ್ವೊಕೇಟ್ ಬಾಲನ್ ಅಂತೇಳಿ ಅವರು ಒಂದು ಒತ್ತಾಯನ ತಂದಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರಕರಣದಲ್ಲಿ ನೊಂದ ಮಹಿಳೆಯರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮಾನವಾಗಿ 50 ಲಕ್ಷ ಪರಿಹಾರನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಅದನ್ನು ನಾವು ಎಲ್ಲರೂ ಒಪ್ಪಿದ್ದೀವಿ, ಸಮ್ಮತವಾಗಿ ಒಪ್ಪಿದ್ದೀವಿ. ಆದ್ದರಿಂದ ಇದನ್ನು ವಿಚಾರಣೆಯಲ್ಲಿ ಇರುವಂಥ ನೊಂದ ಮಹಿಳೆಯರ ಮೇಲೆ ಪ್ರಭಾವ ಬೀರಿ, ಅವರು ಸಾಕ್ಷಿಗಳು ಹೇಳ್ದಂಗೆ ಪ್ರಭಾವ ಬೀರೋ ಸಾಧ್ಯತೆಗಳಿದೆ. ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಮಧ್ಯಪ್ರವೇಶ ಮಾಡಿ ಈ ಪ್ರಕರಣವನ್ನು ಅಂತ್ಯ ಆಡಬೇಕು ಮತ್ತು ಆದಷ್ಟು ಬೇಗ ನ್ಯಾಯ ಸಿಕ್ಕುವಂಗೆ ಮಾಡಬೇಕು ಅನ್ನುವಂಥೇಳಿ ನಮ್ಮ ಒತ್ತಾಯ ಇದೆ. ಇನ್ನೊಂದು ಏನಂದರೆ, ಕೇಂದ್ರ ಸರ್ಕಾರ ನಿಮಗೆ ಗೊತ್ತಿರೋ ಹಾಗೆ ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಅಂತೇಳಿ ಒಂದು ಘಟನೆ ನಡೀತು. 11 ಜನ ಆರೋಪಿಗಳನ್ನು ಜೈಲಿಗೆ ಹಾಕಿದ್ರು. ಆ 11 ಜನ ಆರೋಪಿಗಳನ್ನು ಕೂಡ ರಿಲೀಸ್ ಮಾಡಿ ಅವರಿಗೆ ಸಿಹಿ ತಿನ್ನಿಸಿ ಅವರನ್ನು ನಿರಪರಾಧಿಗಳು ಅಂಥೇಳಿ ಅವ್ರು ಕರೆದ್ರು. ಕಾರಣ ಇಷ್ಟೇ, ಬ್ರಾಹ್ಮಣರಾದವರು ಅಪರಾಧ ಮಾಡಿದ್ರೆ ಅದನ್ನು ಕ್ಷಮಿಸಬೇಕು ಅಂತೇಳಿ ಮನುಧರ್ಮಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಬ್ರಾಹ್ಮಣರು ಈ ಸಮಾಜದಲ್ಲಿ ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಬೇಕು ಅನ್ನುವಂಥ ಕೇಂದ್ರ ಸರ್ಕಾರದ ನೀತಿ ಏನಿದೆ ಅದನ್ನು ನಾವು ಖಂಡಿಸ್ತೀವಿ. ಇವತ್ತು ಮನುಧರ್ಮಶಾಸ್ತ್ರವನ್ನು ಅನುಸರಿಸೋದ್ರ ಮೂಲಕ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ತರ್ತೀನಿ ಅಂತೇಳಿ ಹೊರಟಿರುವಂಥ ಮೋದಿ ಸರ್ಕಾರವನ್ನು, ಈ ನೀತಿಯನ್ನು ನಾವು ಉಗ್ರವಾಗಿ ನಾವು ಖಂಡಿಸ್ತೀವಿ. ಅಷ್ಟು ಮಾತ್ರ ಅಲ್ಲ, ಇವತ್ತು ಕುಸ್ತಿಪಟುಗಳು ಹೆಣ್ಣುಮಕ್ಕಳು ನಮ್ಮ ಮೇಲೆ ಅನ್ಯಾಯ ಆಗಿದೆ, ದೌರ್ಜನ್ಯ ಆಗಿದೆ ಅಂತೇಳಿ ಕೇಳಿದ್ರು, ಅವ್ರಿಗೂ ಕೂಡ ನ್ಯಾಯ ಸಿಕ್ಕಲಿಲ್ಲ. ಮಣಿಪುರದಲ್ಲಿ ಹೆಣ್ಣುಮಕ್ಕಳು ಬೆತ್ತಲೆ ಮೆರವಣಿಗೆ ಮಾಡಿದ್ರು, ಇದೇ BJP ಜನ ಅವತ್ತು ಕೂಡ ಈ ರಾಷ್ಟ್ರ ತಲೆ ತಗ್ಸುವಂಥ ಕೆಲಸವನ್ನು BJP ಸರ್ಕಾರ ಮಾಡಿದೆ. ಆದ್ದರಿಂದ ಇವತ್ತು ಏನು ಮಾನವೀಯ ದೃಷ್ಟಿಯಲ್ಲಿ ಇವತ್ತು ಎಲ್ಲ ಮೌಲ್ಯಗಳನ್ನು ಕೇಂದ್ರ ಸರ್ಕಾರ ಕಳ್ಕೊಂಡಿದೆ. ಇದರಲ್ಲೂ ಕೂಡ ಪ್ರಜ್ವಲನನ್ನು ಕೈ ಹಿಡಿದು ಪ್ರಜ್ವಲನಿಗೆ ಓಟ್ ಕೊಡಿ ಅಂತ ಕೇಳಿದವರು ಮೋದಿಯವರು, ಈ ರಾಜ್ಯದ BJP ಸರ್ಕಾರದವರು. ಆದ್ದರಿಂದ ಈ ಎರಡು ಪಕ್ಷದವರು, ಅದು JDS ಆಗ್ಬೋದು, ಅದು BJP ಆಗ್ಬೋದು, ಎರಡು ಪಕ್ಷಗಳು ಕೂಡ ಜನರ ವಿಚಾರದಲ್ಲಿ ಅಪರಾಧಿಗಳಾಗಿ ನಿಲ್ತಾರೆ. ಕಾಲದಲ್ಲ ನಾವು ಮೈತ್ರಿ ಮಾಡ್ಕೊಂಡಾಗಲ್ಲ, ಅದು ಕಾಂಗ್ರೆಸ್ ಮತ್ತು JDS ಕಾಲದಲ್ಲಿ ಅಂತ ಹೇಳಿ ಏನ್ ಹೇಳ್ತೀರಾ? ಸ್ನೇಹಿತರೆ, ವಿಡಿಯೋ ಅದು ಯಾವ ಕಾಲದಲ್ಲಾದರೂ ಬಂದಿರಲಿ, ಅದು ಯಾವಾಗಾದರೂ ಪ್ರಕಟ ಆಗಿರಲಿಲ್ಲ. ಅದು ಪ್ರಶ್ನೆ ಇರೋದೇನಂತಂದ್ರೆ, ಈ ಕೃತ್ಯದಲ್ಲಿ ಭಾಗಿಯಾಗಿರೋದು ಪ್ರಜ್ವಲ್. ಇದಕ್ಕೂ ಮತ್ತು BJPಗೆ ಏನು ಸಂಬಂಧ? ಕೃತ್ಯ ನಡೆಸಿರೋದು ಇವತ್ತು ಪ್ರಜ್ವಲ್ ರೇವಣ್ಣ, ಆಯ್ತಲ್ಲ. ಅದನ್ನ ವಿಡಿಯೋ ಮಾಡಿದ್ದು ಆತನೇ, ಆಯ್ತಲ್ಲ. ವಿಡಿಯೋ ಮಾಡೋದು ಎರಡನೇ ಅಪರಾಧ. ಆ ಕಾರಣಕ್ಕಾಗಿ ಈ ಎರಡು ಅಪರಾಧಗಳಲ್ಲಿ ಅವನಿಗೆ ಮೊದಲನೇ ಶಿಕ್ಷೆ ಆಗಲೇಬೇಕು, ಆಯ್ತಲ್ಲ. ಇನ್ನು ಉಳಿದಂತೆ ಅದನ್ನ ಟೇಪ್ ಹಂಚಿರೋ ವಿಚಾರ ಇದೆ, ಹಂಚಿರೋರು ಯಾರಿದ್ದಾರೆ ಅವ್ರನ್ನೂ ಕೂಡ ಶಿಕ್ಷೆ ಆಗಲಿ ಅವ್ರಿಗೆ.
ಆದರೆ ಇಲ್ಲಿ ಪ್ರಶ್ನೆ ಬರೋದೇನಂತಂದರೆ, ರೇವಣ್ಣ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡೋಕ್ಕೆ ಮುಂಚೆ ಇದು ಗೊತ್ತಿತ್ತು ಆಯ್ತಲ್ಲ. ಯಾರು ನಮ್ಮ ಬಿ ಜೆ ಪಿಯ ಮುಖಂಡರಾದಂಥ ಇವರು ಎಮ್ ಎಲ್ ಎ ಆಗಿ ಕಂಟೆಸ್ಟ್ ಮಾಡಿ ದೇವರಾಜೇಗೌಡರು ಪತ್ರ ಬರೆದಿದ್ರು ಬಿ ಜೆ ಪಿ ಅವ್ರಿಗೆ 6 ತಿಂಗಳ ಮುಂಚೆ ಈ ವಿಚಾರವನ್ನು ತಿಳಿಸಿದ್ರು. ಇದು ಅಮಿತ್ ಶಾಗೂ ಗೊತ್ತಿತ್ತು, ಮೋದಿಯವ್ರಿಗೂ ಕೂಡ ಗೊತ್ತಿತ್ತು, ಅವ್ರಿಗೂ ಕೂಡ ಗೊತ್ತಿದೆ. ಎಲ್ಲ ಗೊತ್ತಿದ್ದು ಕೊನೆಗೆ ಒತ್ತಡದ ಮೇಲೆ ನಾವು ಟಿಕೆಟ್ ಕೊಟ್ವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಕೂಡ ಅಪರಾಧವೇ. ಇದು ಒಟ್ಟಾರೆಯಾಗಿ ಆಗಲಿ, ಇವತ್ತು ತಿಂಗಳಾಗಿದೆ ಅಲ್ವಾ, ರಾಜ್ಯ ಸರ್ಕಾರದ ಮಂತ್ರಿ ಸಿ ಎಂ ಅವರು ಪತ್ರ ಬರೆದಿದ್ದಾರೆ. ಪತ್ರ ಬರೆದಿದ್ದಕ್ಕೆ ರಿಪ್ಲೈ ಇಲ್ಲ ಆಯ್ತಲ್ಲ. ಒಂದು ಕೇಂದ್ರ ಸರ್ಕಾರ ವೀಸಾ ಕೊಟ್ಟ ಮೇಲೆ ಅದನ್ನು ರದ್ದು ಮಾಡೋ ಪವರು ಕೇಂದ್ರ ಸರ್ಕಾರಕ್ಕಿದೆ. ವೀಸಾನ ರದ್ದು ಮಾಡಿ ಅರೆಸ್ಟ್ ಮಾಡಿ ಹೇಳ್ಕೊಂಬರ್ಬೋದಿತ್ತಲ್ಲ. ಇವಾಗ ಕೇಂದ್ರ ಸರ್ಕಾರದ ಪಾಲೇನಿದೆ ಇಲ್ಲಿ? ನಿಗೂಢವಾಗಿ ಸುಮ್ಮನೆ ನಕಾರಾತ್ಮಕವಾಗಿ ಸುಮ್ಮನೆ ಇದೆ ಕೇಂದ್ರ ಸರ್ಕಾರ. ಆದ್ದರಿಂದ ಅದು ರಾಜ್ಯ ಸರ್ಕಾರದ ಹೊಣೆ ಇರಲಿ, ಕೇಂದ್ರ ಸರ್ಕಾರದ ಹೊಣೆ ಇರಲಿ, ಇಬ್ಬರದು ಸಮಾನವಾದ ಹೊಣೆ ಇದೆ. ಆದ್ದರಿಂದ ಜನಗಳ ಮುಂದೆದಲ್ಲಿ ಅಪರಾಧಿಯನ್ನು ಮುಂದೆ ನಿಲ್ಲಿಸಬೇಕು, ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಈಗ ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಮಾಡಿರೋದು ಒಬ್ಬ MP ಅನ್ನೋ ಆರೋಪ. ಇದು ಏನು ಹೇಳ್ತೀರಿ? ಖಂಡಿತ ಅನ್ಯಾಯ ಆಗಿದೆ. ತುಂಬ ಜನ ಹೆಣ್ಮಕ್ಳಿಗೆ, ಅದು 10 ಜನ ಹೆಣ್ಮಕ್ಳಿಗೆ ಈ ಒಬ್ಬ ಸಂಸದನಿಂದ ಅನ್ಯಾಯ ಆಗಿದೆ. ಇದು ನಾಚಿಕೆಗೇಡಿನ ವಿಷಯ. ಮತ್ತು ಇದು ಎಲ್ಲರನ್ನೂ, ಇಡೀ ದೇಶವನ್ನೇ, ರಾಜ್ಯ ಅಲ್ಲ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋವಂಥ ವಿಷಯ ಆಗಿದೆ. ಒಂದು ನಮಗೆಲ್ಲರಿಗೂ ಆಘಾತ ತಂದಿದೆ ಈ ವಿಷಯ. ಮತ್ತು ಅವನು ಬರೀ ಅಷ್ಟೇ ಅಲ್ಲ, ಅವನು ಕದ್ದು ಓಡಿ ಹೋಗಿದ್ದಾನೆ, ಈ ದೇಶನೇ ಬಿಟ್ಟು ಓಡಿ ಹೋಗಿದ್ದಾನೆ. ಅವನನ್ನು ಓಡಿ ಹೋಗೋಕ್ಕೆ ಮುಂಚೆನೇ ಅವನನ್ನು ಆ್ಯಕ್ಚುಲಿ ಅರೆಸ್ಟ್ ಮಾಡಬೇಕಿತ್ತು. ಅದನ್ನು ಈ ರಾಜ್ಯ ಸರ್ಕಾರನೂ ಮಾಡಿಲ್ಲ. ಮತ್ತು ಅವನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇತ್ತು ಅವನಿಗೆ. ಆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ನ ಅವನು ಕೇಂದ್ರ ಸರ್ಕಾರ ಬಂದ್ ಮಾಡಬೇಕಿತ್ತು. ಅದನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ. ಅವನಿಗೆ ಆರಾಮಾಗಿ ನೀನು ಹೋಗಿ ಮಜಾ ಮಾಡ್ಕೊಂಡಿರು ಅಂತ ಹೇಳಿ ಬಿಟ್ಟಿದ್ದಾರೆ. ಸೊ ಇದರಲ್ಲಿ ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ್ದು ಇಬ್ಬರದ್ದು ಪಾಲಿದೆ ಇದರಲ್ಲಿ. ಒಬ್ಬ ಮಹಿಳೆಯಾಗಿ ಇಂಥ ಘಟನೆ ನಡೆದಿದೆ ಅಂದಾಗ ಆ ಕ್ಷಣಕ್ಕೆ ನಿಮ್ಗೆ ಏನು ಅನಿಸ್ತು ಮೇಡಮ್? ಯಾಕೆ ಅಂತ ಹೇಳಿದ್ರೆ ಆ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ತುಂಬ ಹರಿದಾಡಿದ್ವು, ಎಲ್ಲ ಕಡೆ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಹೋದ್ವು, ರಾಜ್ಯದ ಜನರ ಕಣ್ಣಿಗೆ ಬಿದ್ವು. ಯಾಕೆ ಅಂತ ಹೇಳಿದ್ರೆ ಸಾವಿರಾರು ಮಹಿಳೆಯರ ಮರ್ಯಾದೆ ಹೋಯ್ತಲ್ಲಿ. ಏನು ಅನಿಸ್ತು ಆ ಕ್ಷಣಕ್ಕೆ? ಇದು ಹೆಣ್ಮಕ್ಳ ಘನತೆನ ತಗ್ಸೋ ಅಂಥ ವಿಷಯ. ಇದು ನಿಜಕ್ಕೂ ಇವಾಗ ಯಾರೇ ಆಗಲಿ ಅದನ್ನು ಪ್ರಚಾರ ಮಾಡಿದಾರಲ್ಲ, ಆ ಥರ ಸೋಷಿಯಲ್ ಮೀಡಿಯಾಗೆ ಬಿಟ್ಟಿದಾರಲ್ಲ, ಅವರು ಕೂಡ ಒಬ್ಬರು ತಾಯಿ ಗರ್ಭದಿಂದ ಹುಟ್ಟಿರೋದು ಅನ್ನೋದನ್ನು ಅವರು ಜ್ಞಾಪಕ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ಇದು ನನಗೆ ಅದು ಕೇಳಿದ ತಕ್ಷಣ ನಿಜವಾಗ್ಲೂ ಆಘಾತ ಆಯಿತು. ಇದು ಒಬ್ಬ ಸಂಸದನೇ ಈ ಥರ ಮಾಡಿದರೆ ಸಾಮಾನ್ಯ ಜನರ ಕತೆ ಏನು ಅನ್ನೋದು. ಏಕೆಂದರೆ ಒಬ್ಬ ಸಂಸದ ಇಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾನೆ ಅಂತಂದರೆ, ಸಾಮಾನ್ಯ ಜನ ಅನ್ಯಾಯ ಮಾಡಿದ್ರೆ ಅವ್ರನ್ನ ಬಚಾವ್ ಮಾಡೋದು ಹೆಂಗೆ? ಇವನು ಒಬ್ಬ ಸಂಸದ ಆಗಿದ್ದಾನೆ, ಮತ್ತು ಅದು ಅಲ್ಲಿರೋ ಅವನು ಒಬ್ಬ ಪ್ರತಿಷ್ಠಿತ ಕುಟುಂಬದವನಾಗಿದ್ದಾನೆ. ಬರೀ ಒಬ್ಬ ಸಂಸದ ಅಲ್ಲ, ಒಬ್ಬ ಪ್ರಧಾನಿಯ ಮನೆತನದವನು, ಪ್ರಧಾನಿಯ ಮೊಮ್ಮಗ ಆಗಿದ್ದಾನೆ. ಅವನ ಚಿಕ್ಕಪ್ಪ ಮಾಜಿ CM ಆಗಿದ್ದಾರೆ. ಹೀಗೆ ಮತ್ತು ಅವರ ಅಪ್ಪ ಮಾಜಿ ಸಚಿವರಾಗಿದ್ದಾರೆ. ಈ ಥರ ಎಲ್ಲ ಇರುವಾಗ ಅವನಿಗೆ ಪಾರಾಗೋದು ತುಂಬ ಸುಲಭ ಇದೆ. ಸೊ ಅವನಿಗೆ ಆಮೇಲೆ ಇಡೀ ಇದರಲ್ಲೂ ಕೂಡ ವಿಡಿಯೋಗಳಲ್ಲೂ ಕೂಡ ಯೂನಿಫಾರ್ಮ್ಡ್ ಅಫಿಷಿಯಲ್ಸ್ ಸಿಕ್ಕಾಕೊಂಡಿದ್ದಾರೆ. ಅಂದರೆ ಯೂನಿಫಾರ್ಮ್ಡ್ ಅಫಿಷಿಯಲ್ಸೇ ಅವನಿಗೆ ಬಗ್ಗಿ ನಿಲ್ತಾರೆ ಅನ್ನೋ ಪರಿಸ್ಥಿತಿಲಿರುವಾಗ, ಮತ್ತು ಅಧಿಕಾರಿಗಳೇ ಅವನಿಗೆ ಬಗ್ಗಿ ನಿಲ್ತಾರೆ, ಅವನ ಎದುರಿಗೆ ಶರಣಾಗ್ತಾರೆ, ಅವನ ಎದುರು ಕೂತ್ಕೊಳ್ಳೋ ಹಾಗಿಲ್ಲ ಅಂತಂದರೆ ಏನಿದೆ ಅರ್ಥ? ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ನಾವಿರೋದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ. ಆದರೆ ಇವನದೊಂದು ಪಾಳೆಗಾರಿ ವ್ಯವಸ್ಥೆ ಇದೆ ಇಲ್ಲಿ. ಇಡೀ ಹಾಸನ ತುಂಬ, ಹೊಳೆ ನರಸೀಪುರ ಇರ್ಬೋದು, ಇಲ್ಲ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಪಾಳೆಗಾರಿ ವ್ಯವಸ್ಥೆ ಇದೆ. ಅದನ್ನು ನಮಗೆ ಈ ಪಾಳೆಗಾರಿ ವ್ಯವಸ್ಥೆ ಇವತ್ತಿಂದಲ್ಲ, ಇವತ್ತು ನೆನ್ನದಲ್ಲ. ನಾವು 1998ರಲ್ಲಿ ಬಾಗೂರ್ನವಿಲೆನಲ್ಲಿ ಒಂದು ರೈತ ಹೋರಾಟ ಆಯಿತು. ಕಮ್ಯುನಿಸ್ಟ್ ಪಕ್ಷದಿಂದ ಅದನ್ನು ನಾವು ನಡೆಸಿದ್ವಿ. ಆವಾಗ ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ, ಆ ರೈತ ಹೋರಾಟದಲ್ಲಿ. ಆ ರೈತ ಹೋರಾಟ ನಡೆದಾಗ ಸಾಕಷ್ಟು ಜನ ಅಲ್ಲಿ ಇಡೀ ಅಷ್ಟು ಹಳ್ಳಿಗಳಲ್ಲಿ ಹೆಣ್ಮಕ್ಳನ್ನ ರೈತರ ಮನೆಗಳನ್ನೆಲ್ಲ, ಅವಾಗ ದೇವೇಗೌಡರು ಪ್ರಧಾನಿಯಾಗಿದ್ದರು ಆ ಸಂದರ್ಭದಲ್ಲಿ.
ಅವಾಗ ಅವ್ರದ್ದೇ ಇಲ್ಲಿ JH ಪಟೇಲ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಇವರು ಹೊಡೆಸಿದ್ರು ರೈತರಿಗೆ. ಇಡೀ ಅಷ್ಟು ಹಳ್ಳಿಗಳಲ್ಲಿ ಬರೋ ಅಂಥ ಒಂದು, ನಂಗೆ ಎಷ್ಟು ಹಳ್ಳಿಗಳು ಅಂತ ಮರ್ತೋಗಿದೆ, ಆ ಹಳ್ಳಿಗಳಲ್ಲಿ ಬರೋ ಅಂಥ ರೈತರ ಮನೆಗೆಲ್ಲ ಪೊಲೀಸರನ್ನ ಬಿಟ್ಟು ಹೊಡೆಸಿದ್ರು. ಆ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರದ ಪ್ರಯತ್ನಗಳು ಆದವು ಆ ಟೈಮಲ್ಲಿ. ಹೇಗೆ ಅಂದರೆ ಇಡೀ ಅಲ್ಲಿ ರೈತರು ಗಂಡಸರೆಲ್ಲ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ರು. ಆ ಮಟ್ಟದ ಅಲ್ಲಿ ದಬ್ಬಾಳಿಕೆ ಆಗಿತ್ತು, ದೌರ್ಜನ್ಯ ಆಗಿತ್ತು. ಸೊ ಇವರ ದಬ್ಬಾಳಿಕೆ ಏನು, ಇವರ ಒಂದು ಪಾಳೆಗಾರಿಕೆ ಏನು ಅನ್ನೋದು ನಾವು ನೋಡಿದ್ದೀವಿ. ಸೊ ನಮಗಿದೇನು ಅನೂಹ್ಯ ಅಲ್ಲ, ಇದು ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳೋದಲ್ಲ. ಖಂಡಿತವಾಗ್ಲೂ ಈ ಹೆಣ್ಮಕ್ಳಿಗೆ ದೌರ್ಜನ್ಯ ನಡೆದಿದೆ, ಆದರೆ ಅವ್ರು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಥ ಪರಿಸ್ಥಿತಿ ಇದೆ ಅಂದರೆ ಹೆಣ್ಮಕ್ಳ ವೀಕ್ನೆಸ್ ಅನ್ನ ಇಲ್ಲಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಸಹಾಯ ಮಾಡಿ ಅಂತ ಹೇಳಿ ಒಬ್ಬ MP ಬಳಿ ಹೋದ್ರೆ ಅವಳಿಗೆ ಬಟ್ಟೆ ಬಿಚ್ಚು ಅಂತ ಹೇಳುವಂತ MP, ಮನೆ ಕೆಲಸದವಳನ್ನು ಬಿಟ್ಟಿಲ್ಲ ಈ ಮನುಷ್ಯ. ಅಂದ್ರೆ ಹೆಣ್ಮಕ್ಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್. ಅಂದ್ರೆ ಯಾವ ಸಮಾಜದಲ್ಲಿ ಇದೀವಿ ಅಂತ ನಾವು. ಹೌದು ನೋಡಿ, ಇವಾಗ ಅವರು ಏನೋ ಒಂದು ಸಹಾಯ ಕೇಳಕ್ಕೆ ಒಬ್ಬ ಜನಪ್ರತಿನಿಧಿಯನ್ನು ಕೂಡ, ಜನಪ್ರತಿನಿಧಿ ನನಗೆ ಕೆಲಸ ಆಗಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಕೇಳಕ್ಕೆ ಹೋದರೆ ಅವರನ್ನು ಕೂಡ ಬಿಟ್ಟಿಲ್ಲ. ಇವ್ರ ಲೈಂಗಿಕ ತೃಷೆಗಾಗಿ, ಇವರ ಕಾಮಕ್ಕಾಗಿ ಅವರನ್ನು ಬಿಟ್ಟಿಲ್ಲ. ಅಂದರೆ ನಾವಿವತ್ತು ಮಹಿಳಾ ಸಂಘಟನೆಗಳು ನಮಗೆ ಒಂದು ಇದು ಏನೋ ಮಹಿಳಾ ಮೀಸಲಾತಿ ಬೇಕು, ನಮಗೆ ಶಾಸಕಾಂಗದಲ್ಲಿ ಮತ್ತು ಸಂಸತ್ ಸ್ಥಾನದಲ್ಲಿ ಎಲ್ಲ ಕಡೆ ನಮಗೆ ಮಹಿಳಾ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ಈ ಥರ ಹೆಣ್ಮಕ್ಳು ರಾಜಕೀಯಕ್ಕೆ ಬಂದರೆ ಅವ್ರನ್ನ ಈ ಥರ ದುರ್ಬಳಕೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇವ್ರು ಇರ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಅಲ್ಲ, ಈ ಪ್ರಕರಣ ಒಂದು ಈ ಸಮಾಜನೇ ತಲೆ ತೆಗ್ಸೋವಂಥ ಪ್ರಕರಣ. ಹೆಣ್ಮಕ್ಳು ಇವತ್ತು ಅವ್ರಿಗೆ ನಾವು ಅಧಿಕಾರ ಕೊಟ್ಟು ಅವ್ರ ಹತ್ರ ಕೆಲಸಕ್ಕೆ ಅಂತ ಹೋದಾಗ ಹೆಣ್ಮಕ್ಳನ್ನ ಬಳಸ್ಕೊಳ್ತಾ ಇರ್ತಕ್ಕಂಥ ರೀತಿ ಇದೆಯಲ್ಲ, ಇದು ಎಲ್ಲ ಇಡೀ ಮನುಕುಲವನ್ನೇ ತಲೆ ತೆಗ್ಸೋವಂಥ ಕೆಲಸ. ಇವತ್ತೇನು ಹೋರಾಟಗಾರರು ಇಲ್ಲಿವರೆಗೂ ಕೂಡ ಏನಿವತ್ತು ತಪ್ಪಿಸ್ಕೊಂಡಿದ್ದಾರೆ, ಪ್ರಧಾನಿ ಪ್ರತಿಷ್ಠಿತ ಮನತನದವನು ಅನ್ನೋ ದಿಟ್ಟತನದಿಂದ ಈ ಹೆಣ್ಮಕ್ಳನ್ನ ಬಳಸ್ಕೊಂಡಿದ್ದಾರಲ್ಲ, ಇದು ಬಳಸ್ಕೊಂಡ್ರೆ ಇನ್ನು ಮುಂದೆ ಯಾವ ಪ್ರತಿಷ್ಠಿತರಿಗೂ ಕೂಡ ಶಿಕ್ಷೆ ಇದೆ, ಈ ಶಿಕ್ಷೆಯಿಂದ ನಾವು ಹೊರಗೆ ಬರೋಕ್ಕಾಗಲ್ಲ ಅನ್ನೋ ಇದನ್ನು ಈ ಸರ್ಕಾರಗಳು ಕೊಡಲೇಬೇಕು. ಇಲ್ಲ ಅಂದರೆ ನಾವು ಪ್ರತಿಷ್ಠಿತರು, ದುಡ್ಡಿರೋರು, ನಾವು ಬದುಕು ಬರಲು ರಾಜಾರಷ್ಟಾಗಿ ಅಂತ ಹೇಳ್ತಾರಲ್ಲ, ನಿಜವಾಗೂ ನನಗನ್ನಿಸ್ತಾ ಇದೆ ಏನಾದರೂ ಆಗಿದ್ರೆ ನಾವೊಂದು ಆ ಜಾಗದಲ್ಲಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಿದ್ವೇನೋ. ನಾನು ಈ ರೀತಿ ಪ್ರಕರಣ ಮಾಡಿಬಿಟ್ಟಿದ್ದೀನಿ, ಹೆಂಗೆ ತಲೆ ಎತ್ತಿ ಓಡಾಡಲಿ ಅಂತ. ಇವತ್ತೇನಾದರೂ MP ಆಗಿ ಗೆಲ್ತೀನಿ ಅನ್ನೋದೇನಾದರೂ ಗೆಲ್ಲಿಸಿದ್ರೆ ಈ ಜನ ನಿಜವಾಗ್ಲೂ ಮೂರ್ಖರು. ಆ ಜಾಗಕ್ಕೂ ಕೂಡ ಅವರು ರಿಸೈನ್ ಮಾಡಬೇಕು, ನೈತಿಕ ಹೊಣೆ ಹೊತ್ತಿ. ಇಲ್ಲ ಅಂದರೆ ಇನ್ನು ಮುಂದೆ ಒಬ್ಬ MP ಆಗಿ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ನಾಚಿಕೆ ಆಗಬೇಕು. ಅದರಿಂದ ನಾವು ಕೇಳೋದಿಷ್ಟೇ, ಯಾವ ಹೆಣ್ಣುಮಕ್ಕಳು ನೀವು ನಾಚಿಕೆ ಪಡಬೇಡಿ. ನೀವು ಯಾವತ್ತು ಅವರ ಕ್ರೌರ್ಯಕ್ಕೆ ಬಲಿಯಾಗಿದ್ದೀರಿ, ನಾಚಿಕೆ ಪಡದೆ ಇವತ್ತೇನು ಕಾನೂನು ವ್ಯವಸ್ಥೆಗೆ ಕರೀತಾರೆ ಅಲ್ಲಿ ಬಂದು ಧೈರ್ಯವಾಗಿ ಹೇಳಿ. ನೀವು ಆ ಮನೆಯವ್ರು ಏನಿದ್ದೀರಿ, ಅಣ್ಣ ತಮ್ಮಂದಿರೋ ಅಕ್ಕಂದಿರೋ ಇಲ್ಲ ಗಂಡ ಫ್ಯಾಮಿಲಿ ಏನಿದ್ದೀರಿ, ಹೌದು ಇಂಥ ದೌರ್ಜನ್ಯಕರನ್ನು ಶಿಕ್ಷಿಸಬೇಕು ಅಂದರೆ ನಮ್ಮ ಮನೆಯವರು ಹೋಗಿ ಅಲ್ಲಿ ಹೇಳಬೇಕು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು ಅನ್ನೋ ಇದನ್ನು ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ರಿ ಅಂತ ಈ ಮುಖಾಂತರ ಆ ಮನೆಯವರಿಗೆ, ಆ ಸಂತ್ರಸ್ತರಿಗೆ ಮತ್ತು ಈ ಕಾನೂನು ವ್ಯವಸ್ಥೆ ಏನಿವತ್ತು ಕೇಂದ್ರ ರಾಜ್ಯ ಸರ್ಕಾರಗಳ ವ್ಯವಸ್ಥೆ ಏನಿದೆ ಅವ್ರನ್ನ ಬಂಧಿಸಬೇಕು. ಯಾವುದೇ ಹೆಣ್ಣು ಮಕ್ಕಳು ಇವತ್ತು ಹೆಣ್ಮಕ್ಳಿಗೆ ರಕ್ಷಣೆ ಕಾನೂನಿದೆ, ಎಲ್ಲಿದೆ? ದಿನ ಬೆಳಗ್ಗೆ ಆದರೆ ಹತ್ಯೆಗಳಾಗ್ತಾ ಇದ್ದಾವೆ, ದಿನ ಬೆಳಗ್ಗೆ ಆದರೆ ಕೊಲೆಗಳಾಗ್ತಾ ಇದ್ದಾವೆ, ಹೆಣ್ಮಕ್ಕಳನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ತಾ ಇದ್ದಾರೆ. ಇದನ್ನು ಜನರಿಗೆ ಕೊಟ್ಟು ಜನರಿಂದ ಓಡಿಸ್ಬೇಕು, ಆಗ ಅವರಿಗೆ ಭಯ ಬರುತ್ತೆ. ಕಾನೂನಿನ ಚೌಕಟ್ಟೊಳಗಡೆ ಹೋಗಿ ಬೇಲ್ ತಗೊಂಡು ರಾಜಾರೋಷವಾಗಿ ಓಡಾಡುವಂಥ ವ್ಯವಸ್ಥೆನ ತಪ್ಪಿಸಿದ್ರೆ ಆಗ ಏನಾದರೂ ಈ ಜನರಿಗೆ ಇದಾಗತ್ತೆ. ಹೆಣ್ಮಕ್ಳನ್ನ ಭೋಗ ವಸ್ತುಗಳಾಗಲ್ಲ. ನಾವು ಹೆಣ್ಮಕ್ಳೇ ಗಂಡು ಮಕ್ಕಳನ್ನ ಹೆತ್ತಿರೋರು. ಆ ಹೆತ್ತ ತಾಯಿ ತಂಗಿ ಎಲ್ಲರನ್ನೂ ಬಿಟ್ಟು ನೀನು ಏನು ಹೇಳ್ತಿದ್ಯೋ ಅದನ್ನೆಲ್ಲ ಚಿತ್ರೀಕರಿಸಿ ಇಟ್ಕೊಂಡಿದ್ದಕ್ಕೆ ಅವ್ನು ಯಾರೋ ಬಿಟ್ಟಿದ್ದಾನೆ. ಅವ್ನು ಬಿಟ್ಟವನಿಗೂ ಆಗಬೇಕು, ಮಾಡಿದವನಿಗೂ ಶಿಕ್ಷೆ ಆಗಬೇಕು. ಈ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಪಾಳೆಗಾರಿಕೆ ವ್ಯವಸ್ಥೆ, ದುಡ್ಡಿನ ಮದ, ಅಧಿಕಾರದ ಮದ ಇದೆಯಲ್ಲ, ಈ ಮದದಿಂದ ಏನೂ ನಡೆಯಲ್ಲ ಅನ್ನೋದು ಈ ಕಾನೂನು ತೋರ್ಪಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತೇವೆ. ಏನ್ ಹೇಳ್ತೀರಿ ಈ ಪ್ರಕರಣದ ಬಗ್ಗೆ? ಯಾಕೆ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವ್ಯಕ್ತಿಯನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ. ಹೌದು, ಈ ವ್ಯಕ್ತಿಯನ್ನು ಸುಮ್ಮನೆ ಬಿಡಬಾರ್ದು. ಯಾಕೆಂದರೆ ಇದು ಆರ್ಡಿನರಿ ಪ್ರಕರಣ ಅಲ್ಲ, ಇದು ವಿಕೃತ ದೌರ್ಜನ್ಯ ಪವರಿಂದ, ವ್ಯಕ್ತಿಯಿಂದ.
ಆರ್ಡಿನರಿ ವ್ಯಕ್ತಿ ಅಲ್ಲ. ಆರ್ಡಿನರಿ ವ್ಯಕ್ತಿ ಇಂಥದ್ದು ಇಬ್ಬರೊಟ್ಟಿಗೆ ಮಾಡ್ಬೋದು, ಅವರಿಗೆ ಒಂದು ಶಿಕ್ಷೆ ಕೊಡಬೇಕು, ಹೌದು. ಆದರೆ ಇದು ಪವರಲ್ಲಿ ಇದ್ದವರು ಹೆಣ್ಣು ಮಕ್ಕಳು ಅವರವರ ಅವಶ್ಯಕತೆಗಾಗಿ ಯಾಕೆ ಹೋಗಿದ್ದಾರೆ, ಅವರದೇ ಪಾರ್ಟಿಯವರು, ಇಂತಹ ಅವರನ್ನು ಅವರು ಮಿಸ್ಯೂಸ್ ಮಾಡಿದ್ದಾರೆ, ಇವರ ಮೇಲೆ ದೌರ್ಜನ್ಯ ಒದಗಿಸಿದ್ದಾರೆ. ನಾವೆಲ್ಲರೂ ಹೇಗೆ ನಮ್ಮ ಜನಪ್ರತಿನಿಧಿಗಳ ಹತ್ರ ಹೋಗೋದು ಇನ್ನು, ಅಲ್ವಾ? ಇದೆಲ್ಲವೂ ನಮ್ಮ ನೆನಪಿಗೆ ಖಂಡಿತ ಬರ್ತದೆ. ಅಂದರೆ ಹೇಳಿದರೆ ಮಹಿಳೆಯರಿನ್ನು ಹೊರಗೆ ಬರಲಿಕ್ಕೆ ಇಲ್ವಾ? ಎಷ್ಟು ಸಮಯದಿಂದ ನಾವು ಸ್ವಲ್ಪ ಹೊರಗೆ ಬರ್ತಾ ಇದ್ದೇವೆ, ಹೋರಾಟ ಮಾಡ್ತಾ ಇದ್ದೇವೆ, ನಮ್ಮ ಹಕ್ಕುಗಳನ್ನು ಪಡಿತಾ ಇದ್ದೇವೆ. ಇದು 4 ಹೆಜ್ಜೆ ಹಿಂದೆ ಹೋದ ಹಾಗೆ ಆಯಿತು. ಓಕೆ, ಮತ್ತು ಇದು ನಾವು ಹಾಸನದಲ್ಲಿ ನಿರೀಕ್ಷಿಸಿರಲಿಲ್ಲ. ಓಕೆ, ಸೊ ಅದರಿಂದ ಮತ್ತೆ ಈ ಪಾರ್ಟಿಯಿಂದ ನಿರೀಕ್ಷಿಸಿರಲಿಲ್ಲ. ಯಾಕೆಂದರೆ ಮಾಜಿ ಪ್ರಧಾನಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಸಚಿವ ಅವರ ಕುಟುಂಬದಲ್ಲಿ ಹುಟ್ಟಿದಂಥ ಒಂದು ಮಗ ಈ ರೀತಿಯಾಗಿ ಮಾಡಿರೋ. ಹೌದು, ಅವರ ಕುಟುಂಬದಲ್ಲಿ ನಾವೇನು ಹೇಳ್ತೇವೆ, ಹಣ ಇದೆ, ಅಂತಸ್ತಿದೆ, ಒಳ್ಳೆಯ ಸಂಸ್ಕಾರ ಕೊಡ್ತಾರೆ, ಅದಕ್ಕಾಗಿ ಒಳ್ಳೆಯ ಗುಣ ಇದೆ, ಅದರಿಂದ ಅವರನ್ನು ನಾವು ಸಂಸದರಾಗಿ ಆಯ್ಕೆ ಮಾಡಬೇಕು, ಅವರನ್ನು ಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು. ಆದರೆ ಇದೆಂಥದ್ದು, ಇದು ಮಾನಸಿಕ ಅಸ್ವಸ್ಥತೆ, ವಿಕೃತ. ವಿಕೃತ ಆದರೆ ವಿಕೃತ ಅಸ್ವಸ್ಥತೆ ಅಂತ ಹೇಳಿ ನಾವು ಬಿಡಲಿಕ್ಕೆ ಆಗಲ್ಲ. ಯಾಕೆಂದರೆ ಇದೊಂದು ಜನರಿಗೆ ಮತ್ತು ಪ್ರತಿನಿಧಿಗಳಿಗೆ ಪಾಠ ಆಗಬೇಕು. ಎಂಥ ವಿಕೃತ ಮನಸ್ಸು ಅಂತ ಅಂದರೆ, ಕೆಲವರು ಅತ್ಯಾಚಾರ ಮಾಡಿ ಹೋಗ್ತಾರೆ, ಕೊಲೆ ಮಾಡಿ ಹೋಗ್ತಾರೆ. ಈತ ಅತ್ಯಾಚಾರ ಮಾಡಿದ್ದಲ್ಲದೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ಕೊಳ್ತಾನಲ್ಲ, ಈತನ ಮನಸ್ಥಿತಿ ಎಂಥದ್ದು ಅಂತ. ವಿಡಿಯೋ ಚಿತ್ರೀಕರಣ ಮಾಡಿದ್ದು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ. ನಾಳೆ ಅವರನ್ನು ಈಗ ಅವ್ರ ಮುಖ ತೋರಿಸ್ಲಿಕ್ಕೆ ಆಗಲ್ಲ, ಹೊರಗಡೆ ಹೊರಗೆ ಹೋಗಲಿಕ್ಕೆ ಆಗಲ್ಲ. ತಮ್ಮ ಮಕ್ಕಳು, ಈಗ ನಿಮ್ಮ ಹಾಗಿರುವ ಮಕ್ಕಳಿರ್ಬೋದು, ಅವರಿಗೆ ಅವರ ಮುಂದೆ ಅವ್ರು ಹೇಗೆ ನಿಲ್ತಾರೆ? ಸೊ ಇದು ಅವರನ್ನು ಸಾವಿನ ಕಡೆಗೆ ದೂಡುವಂಥದ್ದು ಇದು. ಸೊ ಅದರಿಂದ ಇದು ತುಂಬ ಕುತಂತ್ರ, ಹೇಳೋದು ಒಂದು ಖಾಲಿ ತಪ್ಪು ಮಾತ್ರ ಅಲ್ಲ, ಇದು ವಿಕೃತ ಮತ್ತು ತುಂಬ ದುಷ್ಟ ಮನೋಭಾವದಿಂದ ಮಾಡಿದಂಥದ್ದು. ಅದಕ್ಕಾಗಿ ನಾವು ಬೇರೆ ಕಡೆ ಎಲ್ಲ ಕಡೆಯಿಂದ ಬಂದಿದ್ದೇವೆ. ಈಗ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಅದನ್ನೇ, ನೀವು ಡಿಲ್ಲಿ ಡಾಲಿ ಮಾಡಬೇಡಿ, ನಾವು ಬೀದಿಗೆ ಇಳಿದಾಗಿದೆ, ಅದರಿಂದ ನೀವು ಏನು ಮಾಡಬೇಕು ಕಾನೂನು ಪ್ರಕಾರ ಮಾಡಿ, ಅವ್ರು ಬಿಟ್ಟು ಹೋಗದಂತೆ, ಅವ್ರ ಕಾನೂನಿನ ಸುಳಿಗೆಯಿಂದ ಹೊರ ಹೋಗದಂತೆ ನೀವು ಏನು ಮಾಡಬೇಕು ಮಾಡಿ. ಮತ್ತು ಯಾರು ತೊಂದರೆಗೆ ಒಳಗಾದ ಮಹಿಳೆಯರಿದ್ದಾರೆ ಅವರಿಗೆ ಬೇಕಾದಂತಹ ಒಂದು ಭದ್ರತೆ ಕೊಡಿ, ಅವರಿಗೆ ಕಾನ್ಫಿಡೆನ್ಸ್ ಕೊಡಿ. ಮತ್ತು ಅವರದನ್ನು ಹಾಗೆ ಅವರ ಮಾನ ಹರಾಜು ಮಾಡೋದು ಬೇಡ. ನಾನು ಮಾನ ಹರಾಜು ಅಂತ ಹೇಳೋದೇ ಇಲ್ಲ, ಯಾಕೆಂದರೆ ಮಾನ ಅವರು ಯಾಕೆ ಹರಾಜು ಆಗಬೇಕು? ಮಾನ ಹರಾಜಾದದ್ದು ತೊಂದರೆ ಮಾಡಿದವರದು, ಮಾನವೇ ಇಲ್ಲದವರು ಅವರು. ಸೊ ನಾವು ನಮ್ಮ ಹೆಣ್ಣು ಮಕ್ಕಳ ಮಾನ ಏನು ಹರಾಜು ಆಗಲಿಲ್ಲ. ನಮ್ಮ ಹೆಣ್ಣು ಮಕ್ಕಳ ಸಮಾಜ ಯಾಕೆ ನಮ್ಮ ಹೆಣ್ಣು ಮಕ್ಕಳಲ್ಲಿ ತಮ್ಮ ಮಾನ ಇಟ್ಟಿದೆ? ಯಾರು ಹೇಳಿದ್ದೆ ಸಮಾಜಕ್ಕೆ ಇಡಲಿಕ್ಕೆ? ಸೊ ನಾವು ಅದನ್ನು ತಿರಸ್ಕರಿಸ್ತೇವೆ. ಸೊ ಮಹಿಳೆಯರ ಮಾನ ಎಲ್ಲೂ ಹೋಗಿಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ. ಸೊ ಅವರ ಮೇಲೆ ಅವರಿಗೆ ತೊಂದರೆಗೆ ಈಡು ಮಾಡಿದ್ದಾರೆ. ಸೊ ಅವರಿಗೆ ಏನು ಪರಿಹಾರ ಬೇಕು ಅದನ್ನು ಕೊಡಬೇಕಾದದ್ದು. ಇಂಥ ಹೀನ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಅಥವಾ ಹೀನ ಕೃತ್ಯ ಮಾಡಿರುವಂಥ ಪ್ರಜ್ವಲ್ ರೇವಣ್ಣಗೆ ಏನು ಶಿಕ್ಷೆ ಆಗಬೇಕು? ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ನಾನು ಬೇರೆ ಏನು ಹೇಳಲ್ಲ. ಕಾನೂನನ್ನು ನಾವು ಗೌರವಿಸುವವರು, ಮತ್ತು ಕಾನೂನು ಏನು ಹೇಳ್ತಾರೆ ಅದರ ಪ್ರಕಾರನೇ ಶಿಕ್ಷೆ ಆಗಬೇಕು. ನಾನೇನು ಬೇರೆಯವರು ಹೇಳಿದ ಹಾಗೆ ಪಬ್ಲಿಕ್ಕಲ್ಲಿ ಗಲ್ಲಿಗೇರಿಸಿ ಹಾಗೆಲ್ಲ ಹೇಳುವವರಲ್ಲ ನಾವು. ಯಾಕೆಂದರೆ ನಾವು ಹೇಳುವಂಥದ್ದು ಸಂವಿಧಾನ ಪ್ರಕಾರವಾಗಿ ಎಲ್ಲರಿಗೆ ಒಂದೇ ಕಾನೂನು, ಎಲ್ಲರಿಗೆ ಒಂದೇ ವೋಟ್ ಹೇಳ್ತೇವಲ್ಲ, ಎಲ್ಲರಿಗೆ ಒಂದೇ ಕಾನೂನು. ಮತ್ತು ಇದು ಅಗ್ರವೇಟೆಡ್ ಅಂತ ಹೇಳ್ತೇವೆ ನಾವು. ಕಸ್ಟಡಿಯನ್ ರೇಪ್ ಎಲ್ಲ ಇದೆ ಅಲ್ಲ, ನಾನು ಒಂದು ಕಾನೂನು ಇದು ಮಾಡುವವಳು, ಹೆಣ್ಮಕ್ಳಿಗಾಗಿ ಕಾನೂನು ರೀತಿಯಲ್ಲಿ ಕೆಲಸ ಮಾಡುವವಳು. ಅದರಿಂದ ನನಗೆ ಅರ್ಥ ಆಗ್ತದೆ, ಇಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದರೆ, ಈ ಥರದ ಪವರಲ್ಲಿ ಇದ್ದವ್ರು ಮಾಡಿದರೆ ಶಿಕ್ಷೆ ಡಬಲ್ ಆಗ್ತದೆ. ಸೊ ಆ ರೀತಿಯೇ ಶಿಕ್ಷೆ ಕೊಡಲಿ. ಈಗ ಕೆಲವರು ಹೇಳ್ತಾರೆ, ಬಡವರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು. ಇಲ್ಲಿ ಶ್ರೀಮಂತರು ಏನು ಮಾಡಿದ್ರೂ ನಡೆಯುತ್ತೆ, ಅವರನ್ನ ರಕ್ಷಿಸುವಂತ ಕಾರ್ಯ ಆಗುತ್ತೆ ಅಂತ ಹೇಳಿ ಈ ಪ್ರಕರಣದಲ್ಲೂ ಹಾಗೆ ಕಾಣಿಸ್ತಿದೆ. ಹೌದು 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 ಅದಕ್ಕಾಗಿ ನಮ್ಮ ಶಕ್ತಿ ಅಲ್ಲ, ಜನರ ಪರವಾಗಿ ಸಂತ್ರಸ್ತರ ತೊಂದರೆಗೊಳಗಾದ ಮಹಿಳೆಯರಿಗೆ ಪವರ್ ಇಲ್ಲದಾಗ ಜನ ಅವರ ಬೆಂಬಲಕ್ಕೆ ಬಂದು ಅವರಿಗೆ ಆ ಶಕ್ತಿಯನ್ನು ತುಂಬುತ್ತಾರೆ. ಸೊ ಅವರಿಗೆ ಅವರ ತಕ್ಕಡಿಯಲ್ಲಿ ಹಣ ಇರ್ಬೋದು, ಅಂತಸ್ತು ಇರ್ಬೋದು, ಪೊಲಿಟಿಕಲ್ ಪವರ್ ಇರ್ಬೋದು. ನಮ್ಮ ತಕ್ಕಡಿಯಲ್ಲಿ ಜನ ಇದ್ದಾರೆ. ಈಗ ನೋಡಿದ್ದೀರಲ್ಲ ಎಷ್ಟು ಜನ. ಅದರಿಂದ ಜನ ಬರದ ಮುಂದೆ ಅವರ ಬಲ ನಡೆಯಲ್ಲ. ಅದು ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.